ಅಷ್ಟದಿಗ್ಬಂಧನ ಅಂತ ಒಂದು ವಸ್ತುನ ಕೊಡ್ತೀವಿ ನಾವು. ಅದು ಮನೆಯಲ್ಲಿರೋ ಅಂಥದ್ದು ಯಾವುದೇ ದುಷ್ಟಶಕ್ತಿಗಳಿರಲಿ ಅದನ್ನೆಲ್ಲನೂ ಆಚೆಗಡೆ ಆಗ್ತಾಳೆ ಅಮ್ಮ. ಮತ್ತು ನಮ್ಗೆ ಒಳ್ಳೆ ರೀತಿಯಾಗಿ ಗಂಡ ಹೆಂಡತಿ ಸಂಬಂಧ ಶಾಶ್ವತ ನೆಲೆಸ್ಕೊಳಕ್ಕೆ ಮತ್ತು ದುಷ್ಟರಿಂದ ನಮಗೆ ರಕ್ಷಣೆ ಮಾಡ್ತಾರೆ ದೇವಿ. ಅದೇ ರೀತಿ ಬಿಸ್ನೆಸ್ ದುಡ್ಡು ಕಾಸು ಅನುಕೂಲ ನಮಗೆ ಅದನ್ನು ಆಗಲ್ಲ ಒಬ್ಬೊಬ್ರಿಗೆ. ನಮ್ಗೆ ಯಾವಾಗ ನೋಡಿದ್ರು ಎಲ್ಲೂ ನಮ್ಗೆ ಸಿಗ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಅದು ಇದು ತೊಂದರೆ ಹೇಳ್ತಾರೆ. ಅದೆಲ್ಲ ಕಟ್ಕೊಬೋದು. ವಾಪಸ್ಸು ಬರೋ ಅಂಥವ್ರು ಯಾವುದನ್ನು ದುಡ್ಡು ಕೊಟ್ಟು ನಿಂತೋಗಿರ್ತದೆ, ಅವ್ರು ಬರ್ತು ಕೊಡೋಕೆ ಇಷ್ಟಪಡಲ್ಲ. ಇದನ್ನು ಕಟ್ಟಿ ಪೂಜೆ ಮಾಡಿದ್ರೆ ಅವ್ರಿಗೆ ದುಡ್ಡು ಕೊಡೋ ಅಂಥ ಮನಸ್ಸು ತಾಯಿ ಕೊಡ್ತಾರೆ. ಅವ್ರಿಗೆ ಕೊಡ್ತಾರೆ. ಆರೋಗ್ಯ ಸಮಸ್ಯೆಯಲ್ಲಿ ಎದುರಾಗಿದ್ದರೆ ಮನೇಲಿ ಕಟ್ಟಿದ್ರೆ ಆರೋಗ್ಯ ಸಮಸ್ಯೆಯನ್ನು ರೆಡಿ ಮಾಡ್ತಾರೆ ಅವರು. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಅಮ್ಮ ಶಕ್ತಿ ಪೀಠ ಶ್ರೀ ಚಿನ್ನಮಸ್ತಕ ದೇವಿ ದೇವಸ್ಥಾನ. ಚಿನ್ನಮಸ್ತಾ ಜಯ ಜಯ ಓಂ ಚಿನ್ನಮಸ್ತಾ ಜಯ ಜಯ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಬಿಸುವನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 30 ಕಿಲೋಮೀಟರ್ ಸಮೀಪದಲ್ಲಿದೆ. ಅಮ್ಮ ಶಕ್ತಿಪೀಠ ಚಿನ್ನಮಸ್ತಕ ದೇವಸ್ಥಾನ ದೊಡ್ಡಬಳ್ಳಾಪುರ ತಾಲೂಕು ಬಿಸುವನಹಳ್ಳಿ ಗ್ರಾಮದಲ್ಲಿ ಅಮ್ಮನ ನೆಲೆಯಾಗಿದ್ದಾಳೆ. ಇಲ್ಲಿ ಅಷ್ಟದಿಗ್ಬಂಧನ ಅಂತ ಒಂದು ವಸ್ತುನ ಕೊಡ್ತೀವಿ ನಾವು. ಇಲ್ಲಿ ಅಷ್ಟದಿಗ್ಬಂಧನ ಇದನ್ನು ನಾವು ಮನೆಯಲ್ಲಿ ಮತ್ತು ನಾವು ವರ್ಕ್ ಮಾಡ್ತಿರೋಂಥ ಜಾಗ ಕೆಲಸದಲ್ಲಾಗಲಿ ಅಲ್ಲಿ ಇಟ್ಕೊಂಡಿದ್ದರಿಂದ ಇದನ್ನು ತುಂಬ ನಮಗೆ ಎಫೆಕ್ಟ್ ಕೊಡ್ತಾಯಿದೆ. ನಮಗೆ ಯಾವ ಥರ ಅಂತಂದರೆ ಅದು ಮನೆಯಲ್ಲಿರೋ ಅಂಥದ್ದು ಯಾವುದೇ ದುಷ್ಟಶಕ್ತಿಗಳಿರಲಿ ಅದನ್ನೆಲ್ಲನೂ ಆಚೆಗಡೆ ಆಗ್ತಾಳೆ ಅಮ್ಮ. ಮತ್ತು ನಮ್ಗೆ ಒಳ್ಳೆ ರೀತಿಯಾಗಿ ಗಂಡ ಹೆಂಡತಿ ಸಂಬಂಧ ಶಾಶ್ವತ ನೆನೆಸ್ಕೊಳಕ್ಕೆ ಮತ್ತು ದುಷ್ಟರಿಂದ ನಮಗೆ ರಕ್ಷಣೆ ಮಾಡ್ತಾರೆ ದೇವಿ. ಅದೇ ರೀತಿ ಬಿಸ್ನೆಸ್ ದುಡ್ಡು ಕಾಸು ಅನುಕೂಲ ನಮಗೆ ಅದನ್ನು ಆಗಲ್ಲ ಒಬ್ಬೊಬ್ರಿಗೆ. ನಮ್ಗೆ ಯಾವಾಗ ನೋಡಿದ್ರು ಎಲ್ಲೂ ನಮ್ಗೆ ಸಿಗ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಅದು ಇದು ತೊಂದರೆ ಹೇಳ್ತಾರೆ. ಅದೆಲ್ಲ ಕಟ್ಕೊಬೋದು. ವಾಪಸ್ಸು ಬರೋ ಅಂಥವ್ರು ಯಾವುದನ್ನು ದುಡ್ಡು ಕೊಟ್ಟು ನಿಂತೋಗಿರ್ತದೆ, ಅವ್ರು ಬರ್ತು ಕೊಡೋಕೆ ಇಷ್ಟಪಡಲ್ಲ. ಇದನ್ನು ಕಟ್ಟಿ ಪೂಜೆ ಮಾಡಿದ್ರೆ ಅವ್ರಿಗೆ ದುಡ್ಡು ಕೊಡೋ ಅಂಥ ಮನಸ್ಸು ತಾಯಿ ಕೊಡ್ತಾರೆ. ಅವ್ರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ಎದುರಾಗಿದ್ದರೆ ಮನೇಲಿ ಕಟ್ಟಿದ್ರೆ ಆರೋಗ್ಯ ಸಮಸ್ಯೆಯನ್ನು ರೆಡಿ ಮಾಡ್ತಾರೆ ಅವರು. ಅದೇ ರೀತಿ ಅಮ್ಮನವರು ಭೂಮಿ ವಿಚಾರಕ್ಕೆ ಬಂದರೆ ಭೂಮಿಯಲ್ಲೂ ಕೂಡ ಇಡ್ಬೋದು. ಇದನ್ನ ಯಾರನ್ನ ಕೆಡಕು ಮತ್ತೊಂದು ಮಾಡ್ತಾರೆ ಭೂಮಿಯಲ್ಲಿ. ಆ ಭೂಮಿಯಲ್ಲಿ ಇಟ್ಟಾಗ ಅವರು ಏನೇ ಕೆಡಕು ಮಾಡಿದ್ರು ದೇವಿ ಅದಕ್ಕೆಲ್ಲನೂ ಭಸ್ಮ ಮಾಡ್ತಾರೆ ಅಲ್ಲೇ. ಇದೊಂದು ಕಟ್ಟದಿಂದ ನಮಗೆ ತುಂಬ ಪ್ರಯೋಜನ ಇದೆ ಇದನ್ನು. ಮತ್ತು ಗಾಡಿಯಲ್ಲೂ ಕೂಡ ವಾಹನದಲ್ಲಿ ಇಟ್ಕೊಬೋದು ನಾವು. ಇದನ್ನು ಯಂತ್ರ ರೂಪದಲ್ಲಿ ಬರ್ತದೆ. ಇದನ್ನು ಯಂತ್ರ ವಾಹನದಲ್ಲಿ ಇಟ್ಕೊಂಡ್ರೆ ವಾಹನದಲ್ಲಿ ಆಗಂಥ ದುರಾಂತರಗಳನ್ನು ಅಡಚಣೆಗಳೆಲ್ಲನೂ ನಿವಾರಣೆ ಆಗ್ತದೆ. ಇದಕ್ಕೋಸ್ಕರವಾಗಿ ತಾಯಿಗೆ ರಕ್ಷಣೆಗೋಸ್ಕರವಾಗಿ ಅಷ್ಟದಿಗ್ಬಂಧನ ಯಂತ್ರ ಇದು ಮಾಡಿಕೊಡ್ತಾ ಇದೆ ದೇವಸ್ಥಾನದಲ್ಲಿ. ಎಲ್ಲರೂ ತೊಗೊಬೋದು ಇದನ್ನು. ಇದು ಅಷ್ಟದಿಗ್ಬಂಧನ ಯಂತ್ರ. ಇದಕ್ಕೆ ಎಷ್ಟು ಪವರ್ಫುಲ್ ಇದೆ ಅಂದರೆ ಜಯ ಮತ್ತು ವಿಜಯ ಅಂತ. ಇವರು ಇನ್ನೊಂದು ಹೆಸರೇ ಬಂದು ಡಾಕಿನಿ ಶಾಕಿನಿಗಳು. ಈ ಡಾಕಿನಿ ಶಾಕಿನಿ ಯಾರು ಅಂತ ಕೇಳ್ಬೋದು. ಈಗ ಚಿನ್ನಮಸ್ತಾ ದೇವಿ ಬಂದು ಮಂದಾಕಿನಿ ನದಿಯಲ್ಲಿ ಸ್ನಾನಕ್ಕೆ ಅಂತ ಹೋಗ್ತಾರೆ. ದೇವಿ ಸ್ನಾನಕ್ಕೆ ಅಂತ ಹೋದಾಗ ಅವರಿಬ್ಬರು ಜಯ ಮತ್ತು ವಿಜಯ ಅಮ್ಮನ ಜೊತೆ ಸೇವಕರು ಹೋಗಿ ಅವರಿಗೆ ಸ್ನಾನ ಮಾಡಬೇಕಾದ್ರೆ ತುಂಬ ಹಶ್ವಾಗ್ತದೆ. ಅವರಿಗೆ ತುಂಬ ಹಶ್ವಾಗ್ತದೆ. ತಾಯಿ ಹತ್ರ ಅವರು ನಮಗೆ ಹಶು ನೀಗ್ಸಮ್ಮ ಅಂತ ಕೇಳ್ತಾರೆ. ಆದರೆ ತಾಯಿ ಅವರಿಗೆ ಲಕ್ಷ್ಯ ಕೊಡಲ್ಲ, ಅಂದರೆ ಅವ್ರ ಕಡೆ ತಿರುಗಿ ಕೂಡ ನೋಡಲ್ಲ ಅವ್ರನ್ನ. ಆಗ ಏನು ಮಾಡ್ತಾರೆ, ಅವರಿಬ್ಬರು ಕೋಪ ಬರ್ತದೆ ಜಾಸ್ತಿ ಅವರಿಗೆ. ಆಗ ಬಂದಾಗ ಅವರಿಬ್ಬರು ಮೈಯನ್ನು ಕಪ್ಪು ಬಣ್ಣಕ್ಕೆ ತಿರುಗಿಬಿಡ್ತದೆ. ಆಗ ತಾಯಿ ಹತ್ರ ಏಕವಚನದಲ್ಲಿ ಅಮ್ಮನ್ನ ಗರ್ಜನೆ ಮಾಡಿ ಕೇಳ್ತಾರೆ, ನೀನು ನಮ್ಮನ್ನು ಎತ್ತಿ ಹೊತ್ತು ಸಾಕಿದರೆ, ನೀನು ನಮ್ಮನಿಗೆ ಈ ಥರ ಆಹಾರ ಕೊಡ್ತಿದ್ದಲ್ಲ ನೀನು ಅಂತ ಕೇಳ್ತಾರೆ. ಆಗ ದೇವಿಗೆ ಕೋಪದಿಂದ ಏನು ಮಾಡ್ತಾರೆ, ತನ್ನ ವಜ್ರಾಯನ ತೆಗೆದು ಕತ್ತಿ ತೆಗೆದು ತನ್ನ ಶಿರನ್ನು ತಾನೇ ಕತ್ತರಿಸಿ ಅವರಿಬ್ಬರಿಗೆ ಕೊಡ್ತಾರೆ. ಆಗ ಅವರಿಬ್ಬರು ಡಾಕಿನಿ ಶಾಕಿನಿಗಳಾಗಿ ಪರಿವರ್ತನೆ ಆಗ್ತಾರೆ ಅಂತ ಇದು ಉಲ್ಲೇಖನ ಆಗಿದೆ ಇದು. ಆಗ ಡಾಕಿನಿ ಬಾಯಲ್ಲಿ ಒಂದು ರಕ್ತನಾಳ ಬೀಳ್ತದೆ, ವರ್ಣನೆ ಬಾಯಲ್ಲಿ ಬಂದು ಅನ್ನನಾಳ ಬೀಳ್ತದೆ, ತಾಯಿಗೆ ಜೀವನಾಳ ಬೀಳ್ತದೆ. ಇಲ್ಲಿ
ಅದಕ್ಕೆ ಜೀವಂತ ಆಗಿರೋ ದೇವಿ. ಅನ್ನ ಬೇಕು ಅಂತ ಕೇಳಿದರೆ ಶಾಕಿನಿ, ರಕ್ತ ಬೇಕು ಅಂತ ಕೇಳಿದರೆ ಡಾಕಿನಿ ಅಂತ. ದೇವಿ ಕಾಲ ಕೆಳಗಡೆ ಇಬ್ಬರು ರತಿ ಮನ್ಮಥರು ಅಂತ ಮಲಗಿದ್ದಾರೆ, ಅವರನ್ನೇ ಸೃಷ್ಟಿ ಅಂತ ಹೇಳ್ತೀವಿ ನಾವಿಲ್ಲಿ. ಅದೇ ರೀತಿ ಚಿನ್ನಮಸ್ತ ದೇವಿ ದಶಮಹಾವಿದ್ಯೆಯಲ್ಲಿ 6ನೇ ಅಧ್ಯಾಯದಲ್ಲಿ ಬರುವಂಥ ದೇವತೆ ಚಿನ್ನಮಸ್ತ ದೇವಿ. ಈ ಅಷ್ಟದಿಬ್ಬಂಧನೆ ಯಾರ್ಯಾರು ಮನೆಯಲ್ಲಿ ಕಟ್ಟಿದ್ದೆ ಆದರೆ ಆ ಜಯ ಮತ್ತು ವಿಜಯರ ಅದರಷ್ಟಿಗೆ ಡಾಕಿನಿ ಶಾಕಿನಿಗಳ ರಕ್ಷಣೆ ಇರ್ತದೆ. ಮನೆ ಹತ್ರ ಆಗಲಿ, ಹಾಸ್ಪಿಟ್ಲ್ ಹತ್ರ ಆಗಲಿ, ಮತ್ತು ಒಂದು ನಾವು ಇವಾಗ ಹೋಗಿ ಬೇರೆ ಕಡೆ ನಮ್ಮ ಶತ್ರುಗಳು ಏನೋ ಮಾಡ್ತಾಯಿದ್ದಾರೆ ಕೂತ್ಕೊಂಡು ನಮಗೋಸ್ಕರ ಏನೋ ಮಾಡ್ತಾವ್ರೆ ಅಂತಂದ್ರೂ ಒಂದು 20-30 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಯಾರೇ ಏನೇ ಶತ್ರು ಮಾಡಿದ್ರು ದೇವಿ ಫುಲ್ಲು ನಮಗೆ ಆಶೀರ್ವಾದ ಕೊಡ್ತಾಳೆ, ರಕ್ಷಣೆ ಕೊಡ್ತಾಳೆ ಅಂತ ಈ ಅಷ್ಟದಿಬ್ಬಂದಿನ ಮುಖಾಂತರ ನಾನು ಹೇಳ್ತಾಯಿದ್ದೀನಿ. ಅಷ್ಟಬಂದಿನ ಎಲ್ಲರೂ ಅಮ್ಮಂದು ಪ್ರಸಾದ ತಗೊಂಡು ಹೋಗಿ ಮಾಡ್ಬೋದು, ಇದನ್ನು ಅನುಕೂಲ ಆಗ್ತದೆ ನಿಮಗೆ. ಈಗ ಇಲ್ಲಿ ಬಂದು ತಗೊಂಡು ದಿಗ್ಬಂಧನ ತಗೊಂಡೋಗಿರೋರು ಅವರಿಗೆ ಮುಂಚೆ ಒಂದು 10-15 ವರ್ಷದಿಂದನೂ ಅವರಿಗೆ ಕೆಡಕು ಮಾಡೋದು, ಮನೆ ಪಕ್ಕದಲ್ಲಿ ಅವರು ಇವರು ಅಂತೆಲ್ಲ ಹೇಳ್ತಾಯಿದ್ರು ಅವರು. ಅದಕ್ಕೆ ಬಂದು ಇಲ್ಲಿ ತೊಗೊಂಡೋದ್ಮೇಲೆ ಅವರಿಗೆ ಈಗ ಯಾರೂ ಆ ಥರ ಸುಳಿತಾ ಇಲ್ಲ ಅಲ್ಲಿ ಮನೆ ಹತ್ರ. ಈಗ ಅವರು ಆರ್ಥಿಕವಾಗಿ ಅವರು ಹಣಕಾಸು ವಿಚಾರದಲ್ಲಿ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಆರೋಗ್ಯವಾಗಿ ಯಾವುದೇ ರೀತಿ ಇಲ್ದಂಗೆ ಕಾಪಾಡ್ಕೊಂಡು ತಾಯಿ ಬಂದವಳಂತ ನಮಗೆ ಒಂದು ಮುಖಾಂತರ ಬಂದಿದೆ. ಮತ್ತು ಇನ್ನೊಂದೇನೆಂದರೆ ಒಂದು ಆರೋಗ್ಯ ಸಮಸ್ಯೆಯಲ್ಲಿ ಎದುರಾಗಿದ್ದರೋಗೋಸ್ಕರವಾಗಿ ಅವ್ರದ್ದೂ ಕೂಡ ಬಂದಿದೆ. ಮತ್ತು ಫ್ಯಾಕ್ಟ್ರಿ ಅಂತ ಕಟ್ಟಿದ್ದಾರೆ ಇಲ್ಲಿ. ಫ್ಯಾಕ್ಟ್ರಿಯಲ್ಲಿ ವರ್ಕರ್ಸ್ಗಳು ಅಂದರೆ ಕೆಲಸ ಮಾಡೋಂಥ ಕಾರ್ಮಿಕರು ಅವ್ರ ಮಾತು ಕೇಳ್ತಿರಲಿಲ್ಲ, ಅವ್ರಿಗೆ ವಿರುದ್ಧ ಮಾತಾಡೋ ರೀತಿಯಲ್ಲಿ ಮಾತಾಡ್ತಿದ್ರು. ಈಗ ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ದಾರೆ, ನಾವು ಅವ್ರ ಹತ್ರ ಚೆನ್ನಾಗಿ ಒಡನಾಟ ಮಾಡ್ಕೊಂಡು ನಾವು ಅವರು ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ಕೊಂಡು ನಮಗೂ ಬಿಸ್ನೆಸ್ ಆಗ್ತಿದೆ, ಅವ್ರಿಗೂ ಮನೆಗೆ ಜೀವನಾಂಶಕ್ಕೆ ನಾವು ಎಲ್ಲ ಕೊಡ್ತಾಯಿದ್ದೀರಿ, ಚೆನ್ನಾಗಿದ್ದಾರೆ ಈಗ ಅಂತ ನಮಗೆ ರಿಸಲ್ಟ್ ಬಂದಿದ್ದಾರೆ ಎಲ್ಲನೂ.
ವೀಕ್ಷಕರೇ, ನೀವು ಕೂಡ ಒಮ್ಮೆ ದೊಡ್ಡಬಳ್ಳಾಪುರ ತಾಲೂಕು ಬಿಸುವನಹಳ್ಳಿ ಗ್ರಾಮದಲ್ಲಿರುವ ಅಮ್ಮ ಶಕ್ತಿಪೀಠ ಶ್ರೀ ಚಿನ್ನ ಮಸ್ತಕ ದೇವಿ ದೇವಸ್ಥಾನಕ್ಕೆ ಹೋಗಿ ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.